ಹಾಯ್ ಎವ್ರಿವನ್. ಟಾಕ್ಸಿಕ್ ರಾಕಿಂಗ್ ಸರ್ ಯಶ್ ಅವರ ಸಿನಿಮಾ ಒಂದು ಟ್ವೀಟ್ ಮಾಡಿದ್ರು ಇವತ್ತು. ನಾಳೆ ಬೆಳಿಗ್ಗೆ 11:33 ಲೇಡೀಸ್ ಟೈಮ್ ತಗೊಂಡ್ ಬನ್ನಿ ಅಂತ ಒಂದು ಬರೆದ್ಬಿಟ್ಟು ಟ್ವೀಟ್ ಮಾಡಿದ್ರು. ಎಲ್ಲರೂ ಅದನ್ನೇ ರೀಟ್ವೀಟ್ ಮಾಡಿ ಕಮೆಂಟ್ಸ್ ಹಾಕೋದು, ಅದನ್ನೇ ವಿಡಿಯೋ ಮಾಡೋದು. ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಇದರದ್ದೇ ಸುದ್ದಿ ಇವತ್ತು ಪೂರ್ತಿ. ಆ ಸಿನಿಮಾಗೆ ಎಷ್ಟು ಜನ ಹೆಂಗೆಲ್ಲ ವೇಟ್ ಮಾಡ್ತಿರ್ಬೋದು ಅಂದ್ರೆ ಒಂದು 2-3 ಸರಿ ಪೋಸ್ಟ್‌ಪೋನ್ ಮಾಡಿದ್ದಾರೆ. ಇನ್ನು ಪೇಷನ್ಸ್ ಇಲ್ಲ ಜನಕ್ಕೆ. ಕೆಬಿಎನ್ ಪ್ರೊಡಕ್ಷನ್‌ಗೆ ಒಂದೇ ಒಂದು ರಿಕ್ವೆಸ್ಟ್ ನಾರಾಯಣ್ ಸರ್ ನಾನ್ ಮಾಡೋದು. ದಯವಿಟ್ಟು ಈ ಸರಿ ಯಾವುದೇ ಕಾರಣ ಕೊಟ್ಟು ಅಟ್ ಎನಿ ಕಾಸ್ಟ್ ಸಿನಿಮಾನ ದಯವಿಟ್ಟು ಪೋಸ್ಟ್‌ಪೋನ್ ಮಾಡಬೇಡಿ. 26 ಆಗಸ್ಟ್‌ಗೆ ನೀವು ಅನೌನ್ಸ್‌ಮೆಂಟ್ ಮಾಡಿದ್ದೀರಾ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ಆ ಡೇಟ್‌ಗೆ ದಯವಿಟ್ಟು ಈ ಸರಿನಾದ್ರೂ ರಿಲೀಸ್ ಮಾಡಿ. ಇಡೀ ಚಿತ್ರತಂಡ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ, ಇಡೀ ದೇಶದ ಜನ ಮತ್ತು ಗ್ಲೋಬಲಿ ನೀವು ಎಲ್ಲೆಲ್ಲಿ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಆಯಾ ಡಿಸ್ಟ್ರಿಬ್ಯೂಟ್‌ಗಳು ಅವರೇ ವೇಟ್ ಮಾಡ್ತಾ ಇರುವಂತ ಸಿನಿಮಾ ಇದು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಯಶ್ ಅವರ ಸಿನಿಮಾ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ರೇಜು. ನನಗನ್ಸಿದಂಗೆ ಒಂದೇ ಒಂದು ಹಾನೆಸ್ಟ್ ಒಪಿನಿಯನ್ ಹೇಳ್ಬಿಡ್ತೀನಿ. ಕೆಜಿಎಫ್ ಚಾಪ್ಟರ್ 1 ಅಂಡ್ ಕೆಜಿಎಫ್ ಚಾಪ್ಟರ್ 2 ಟೈಮಲ್ಲಿ ಇದ್ದಂತ ಸಿನಿಮಾ ಕ್ರೇಜ್ ಯಶ್ ಅವರ ಸಿನಿಮಾಗೆ ಹೇಳ್ತಾ ಇದ್ದೀನಿ ನಾನು. ಕೆಜಿಎಫ್ ಚಾಪ್ಟರ್ 1 ಅಂಡ್ ಚಾಪ್ಟರ್ 2 ಆ ಟೈಮಲ್ಲಿ ಇದ್ದಂತ ಕ್ರೇಜು ಟಾಕ್ಸಿಕ್ ಸಿನಿಮಾಗೆ ಕಾಣಿಸ್ತಾ ಇಲ್ಲ. ಯಾಕಿರ್ಬೋದು ಕಮೆಂಟ್ ಮಾಡಿ. ಏನಾಗಿರ್ಬೋದು ಈ ಸಿನಿಮಾ ವಿಚಾರದಲ್ಲಿ ಅಂತ ಸುಮ್ಮನೆ ಹಾಗೆ ಕಮೆಂಟ್ ಮಾಡಿ. ಮೇ ಬಿ ಒಂದಷ್ಟು ಜನ ಇವಾಗ ನನಗೆ ಕಮೆಂಟ್ ಆಗ್ತಿರ್ಬೋದು. ಏನೇನೋ ಮಾತಾಡ್ಬಿಡಲೆ ಡ್ಯಾಶು ಗೀಶು ಅಂತೆಲ್ಲ ಕೆಟ್ಟ ಗಿಡದ ಕಮೆಂಟ್ ಹಾಕಿ ಬೈತಾರೆ. ಇಟ್ಸ್ ಓಕೆ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಕೆಜಿಎಫ್ ಚಾಪ್ಟರ್ 1 ಅಂಡ್ 2 ಟೈಮಲ್ಲಿ ಏನಾದ್ರೂ ಒಂದು ಟ್ವೀಟು, ಒಂದು ವಿಡಿಯೋ, ಒಂದು ಪೋಸ್ಟ್ ಹಾಕಿದ್ರು ಯಾರಾದ್ರೂ ಇದ್ರ ಬಗ್ಗೆ ಮಾತಾಡಿ ಏನೋ ಆಗೋಯ್ತು ಅಂತಂದ್ರೆ ಒಂಥರ ಹೆಂಗೆ ಅಂದ್ರೆ ಥಿಯೇಟರ್‌ಲಿ ಯಾವ್ದಾದ್ರು ಒಂದು ಸೀನ್ ನೋಡ್ಬಿಟ್ಟು ಜನ ರೂಫ್ ಕಿತ್ತೋಗೋವರೆಗೂ ವಿಷಲ್ ಹೊಡಿತಾರಲ್ಲ, ಆ ರೇಂಜ್‌ಗೆ ಇರ್ತಿತ್ತು ರೆಸ್ಪಾನ್ಸು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಪೋಸ್ಟ್‌ಗೆ, ಒಂದು ವಿಡಿಯೋಗೆ ಅಥವಾ ಇದ್ರ ಬಗ್ಗೆ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಂತಂದ್ರೆ ಎಲ್ಲೋ ತಗೊಂಡೋಗ್ಬಿಡೋರು ಜನ ಅದನ್ನ. ಸೊ ಈ ಟಾಕ್ಸಿಕ್ ವಿಚಾರದಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕೆವಿಎನ್ ಅವರಲ್ಲಿ ಒನ್ ಮೋರ್ ರಿಕ್ವೆಸ್ಟ್, ದಯವಿಟ್ಟು ಪ್ರಮೋಷನ್ ಅಂತ ಬಂದಾಗ ಯಾವ ರೇಂಜ್‌ಗೆ ಇರಬೇಕು ಅಂತಂದ್ರೆ ನೀವು ಗ್ಲೋಬಲಿ ರಿಲೀಸ್ ಮಾಡೋದು ಮಾತ್ರ ಅಲ್ಲ, ಪ್ರಮೋಷನ್ ಅದೇ ರೇಂಜ್‌ಗೆ ಇರಬೇಕು. ಓಕೆನಾ? ವೆರೈಟಿ ಮ್ಯಾಗಝೀನಲ್ಲಿ ಬಂದಾಯ್ತು, ಗ್ಲೋಬಲಿ ರಿಲೀಸ್ ಆಗ್ತಾ ಇದೆ, ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತ ಕರ್ಸ್ಕೊಂತಾ ಇದೆ ಟಾಕ್ಸಿಕ್ಕು. ಅಂಡ್ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿ ಕೆರಿಯರ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಜೆಟ್ ಹಾಕಿ ರೆಡಿ ಆಗಿರುವಂತ ಸಿನಿಮಾ. ಐ ಆಮ್ ವೈಟಿಂಗ್. ಸೊ ನೀವು ಹೆಂಗ್ ವೈಟ್ ಮಾಡ್ತಾ ಇದ್ದೀರಾ? ನಿಮ್ಮ ಒಪಿನಿಯನ್ ಏನು ಈ ವಿಡಿಯೋ ಮೇಲೆ ಅಂತ ಕಮೆಂಟ್ ಮಾಡ್ತಾ ಇರಿ. ಅಂಡ್ ನಾಳೆ ಬೆಳಿಗ್ಗೆ 11:33 ಏನ್ ರಿಲೀಸ್ ಆಗುತ್ತೆ, ಏನು ಎತ್ತ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.